ಸ್ನೇಹಿತರೆ ನಮಸ್ಕಾರ. ಕಾಂತಾರ ಸಿನಿಮಾಗೆ ಮತ್ತೊಂದು ಅವಘಡ, ಇನ್ನೊಂದು ಅವಘಡ, ಮತ್ತೆ ಸಂಕಷ್ಟ, ಮತ್ತೆ ಅವಘಡ, ಹೀಗೆ ಹಾಕಿ 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 ಸಾಕಾಗೋಯ್ತು. ಯಾಕಂತ ಹೇಳಿದ್ರೆ ಇದು ಮುಗಿಯೋಕ್ಕಿಲ್ಲ, ಅದು ಬಗೆಹರಿಯೋಕ್ಕಿಲ್ಲ. ಬಹುಶಃ ಕಾಂತಾರ ಅನ್ನುವಂಥ ಸಿನಿಮಾ ನಾವು ನೀವು ತೆರೆ ಮೇಲೆ ನೋಡೋದೇ ಅನುಮಾನ ಅಂತೇಳಿ ನನಗೆ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಒಂದಲ್ಲ ಎರಡಲ್ಲ ಚಾಲೆಂಜಸ್ಗಳು, ಸಾಲು ಸಾಲು ಚಾಲೆಂಜಸ್ಗಳ ನಡುವೆ ಕಾಂತಾರ ಪಾರ್ಟ್ 1 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅಕ್ಟೋಬರ್ 2ನೇ ತಾರೀಕು ತೆರೆಗೆ ಬರಬೇಕು ಅನ್ನುವಂತಹ ಶತಪ್ರಯತ್ನದೊಂದಿಗೆ ಶೂಟಿಂಗ್ಗಳು ನಡೀತಿದ್ದಾವೆ. ಮತ್ತೊಂದು ಕಡೆ ಎಡಿಟಿಂಗ್ ಕೂಡ ಆಗ್ತಿದೆ, ಮತ್ತೊಂದು ಕಡೆ ಬೇರೆ ಬೇರೆ ಕೆಲಸಗಳು ಕೂಡ ನಡೀತಿದ್ದಾವೆ ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟಂತೆ. ಆದರೆ ಈಗಿರುವಂಥ ಪ್ರಶ್ನೆ, ಅಕ್ಟೋಬರ್ 2ಕ್ಕೆ ಸಾಯಲಿ, ಕಾಂತಾರ ಸಿನಿಮಾ ರಿಲೀಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆಯೇ ಮೇಲೆ ಹೇಳುವಂತೆ ಮಾಡಿದೆ. ಅದಕ್ಕೆ ಸಾಕ್ಷಿಯಾಗಿ ಈಗ ಮತ್ತೊಂದು ದುರ್ಘಟನೆ ನಡೆದು ಬಿಟ್ಟಿದೆ. ಕೊಂಚದರಲ್ಲಿ ಎಲ್ಲೂ ಕೂಡ ಪಾರಾಗಿದ್ದಾರೆ. ದೈವದ ಶಕ್ತಿಯಿಂದ, ದೇವರ ದಯೆಯಿಂದ ಕಾಂತಾರ ಸಿನಿಮಾ ಇವತ್ತು ಬದುಕುಳಿದಿದೆ. ಕಾಂತಾರ ಸಿನಿಮಾ ತಂಡಕ್ಕೆ ದೊಡ್ಡದೊಂದು ವಿಘ್ನ ಎದುರಾಗಿ ಜಸ್ಟ್ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಹಾಗಾದ್ರೆ ಆಗಿದ್ದೇನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ರಿಷಬ್ ಶೆಟ್ಟಿಯು ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಹೇಗೆ ಕಾಂತಾರ ಮೊದಲ ಸಿನಿಮಾ ಅಂದರೆ ಮೊದಲ ಭಾಗ ಏನು ಬಂತು ನೋಡಿ, ಆ ಸಿನಿಮಾದ ಯಶಸ್ಸನ್ನು ಇದೇ ರಿಷಬ್ ಶೆಟ್ಟಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ವೋ, ಅದೇ ರೀತಿ ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡದಂತಹ ಕೆಲವೊಂದು ಘಟನೆಗಳು ನಡೀತಿದ್ದಾವೆ. ದೈವವಾಣಿಯ ಒಂದು ಎಚ್ಚರಿಕೆ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದು ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಕೆಲವು ಸಲ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ದೈವ ಹೇಳಿಬಿಟ್ರೆ ಇದನ್ನೆಂತ ಕೇಳೋದು ಅಂತೇಳಿ. ಆದರೆ ಅದಕ್ಕೆ ಸ್ಪಷ್ಟವಾದಂಥ ನಿದರ್ಶನ ನಮ್ಮ ಕಣ್ಣು ಮುಂದೆ ಈಗಿದೆ ನೋಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ಆರಂಭ ಮಾಡಿದಂತಹ ದಿನದಿಂದನೂ ಕೂಡ ಒಂದಲ್ಲ ಒಂದು ಶಾಕ್, ಒಂದಲ್ಲ ಒಂದು ಎಡವಟ್ಟುಗಳು ಚಿತ್ರತಂಡಕ್ಕೆ ಎದುರಾಗ್ತಾನೆ ಇದ್ದಾವೆ. ಪ್ರೀಕ್ವೆಲ್ ಶೂಟಿಂಗ್ನ ವೇಳೆ ಎಚ್ಚರಿಕೆಯಿಂದ ಇರುವಂತೆ ದೈವ ಸೂಚಿಸಿದಂಥ ಬೆನ್ನಲ್ಲೇ ಕಾಂತಾರ ಚಿತ್ರತಂಡದಲ್ಲಿ ನಿರಂತರವಾಗಿ ಸಾವು ನೋವುಗಳು ಸಂಭವಿಸ್ತವೆ ಇದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರೀಕ್ವೆಲ್ ಶೂಟಿಂಗ್ ವೇಳೆ ಈಗಾಗಲೇ 4 ದುರಂತಗಳು ಸಂಭವಿಸುತ್ತವೆ. ಇಷ್ಟೇ ಒಂದಲ್ಲ ಎರಡಲ್ಲ ಮೂರಲ್ಲ 4 ದುರಂತ. 3 ಕಲಾವಿದರು ಈಗಾಗಲೇ ಜೀವವನ್ನು ಬಿಟ್ಟಿದ್ದಾರೆ. 3ನೇ ಕಲಾವಿದ ಈಗಾಗಲೇ ಜೀವ ಬಿಟ್ಟಿರೋದು ಚಿತ್ರತಂಡಕ್ಕಷ್ಟೇ ಅಲ್ಲ, ಜನಸಾಮಾನ್ಯರಿಗೂ ಕೂಡ ಇದೊಂದು ದೊಡ್ಡ ಶಾಕಿಂಗ್ ಸಂಗತಿಯೇ. ಈ ಸಾವು ನೋವಿನ ನಡುವೆ ಮತ್ತೊಂದು ದುರಂತವು ಕೂಡ ಸಂಭವಿಸೋದು ಕೂದಲೆಳೆ ಅಂತರದಲ್ಲಿ. ಕೂದಲೆಳೆ ಅಂತರದಲ್ಲಿ ಬಚಾವಾಗೋದ್ರ ಮೂಲಕ ಮತ್ತಷ್ಟು ಆತಂಕ ಎದುರಾಗಿದೆ. ಹೌದು, ನಟ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡ್ತಿರುವಂಥ ಕಾಂತಾರ ಚಾಪ್ಟರ್ 1 ಸಿನಿಮಾ ಈಗಾಗಲೇ ಒಂದು ರೀತಿಯಲ್ಲಿ ಭರ್ಜರಿ ಚಿತ್ರೀಕರಣವನ್ನು ಮಾಡ್ತಿದೆ. ಚಾಪ್ಟರ್ 2 ಈಗಾಗಲೇ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನವನ್ನು ಕಂಡು ಕೋಟಿ ಬಾಚಿಕೊಂಡಿದೆ. ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ಭರದಿಂದ ಸಾಗ್ತಾ ಇದೆ. ಈ ಸಿನಿಮಾದ ಚಿತ್ರೀಕರಣದ ವೇಳೆ ಹಿಂದೆ ಒಂದರಂತೆ ಭಾರೀ ಅವಘಡಗಳು ಸಂಭವಿಸ್ತವೆ. ಸಿನಿಮಾದಲ್ಲಿ ನಟಿಸಿದಂಥ 3 ಕಲಾವಿದರು ಈಗಾಗಲೇ ಪ್ರಾಣವನ್ನು ಬಿಟ್ಟಿದ್ದಾರೆ. ಇದೀಗ ಮತ್ತೊಂದು ದೊಡ್ಡ ಅವಘಡ ನಡೆದಿದೆ. ಸಿನಿಮಾ ಚಿತ್ರೀಕರಣ ಯಾವಾಗ ಮುಗಿಯುತ್ತೋ ಅನ್ನುವಂತಹ ಆತಂಕದಲ್ಲಿ ಸಹಜವಾಗಿ ಇಡೀ ಚಿತ್ರತಂಡ ಇದೆ ಅಂತಲೇ ಹೇಳ್ಬೋದು. ಕಾರಣವೂ ಕೂಡ ಇದೆ ಅದಕ್ಕೆ. ಚಾಪ್ಟರ್ 1 ಕಾಂತಾರ ಸಿನಿಮಾ ಚಾಪ್ಟರ್ 1 ಈ ಸೆಟ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಒಬ್ಬರು ಈಜೋದಕ್ಕೆ ಹೋಗಿ ಮುಳುಗಿ ಪ್ರಾಣವನ್ನು ಬಿಟ್ಟರು ಮೊದಲಿಗೆ. ನಂತರ ಸಿನಿಮಾದಲ್ಲೇ ನಟಿಸಿದಂತಹ ಕನ್ನಡದ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಜೀವವನ್ನು ಬಿಟ್ಟರೆ, ಕೆಲ ದಿನಗಳ ಹಿಂದೆ ವಿಜು ವಿಕೆ ಎನ್ನುವಂತಹ ಕೇರಳದ ಕಲಾವಿದ ಕೂಡ ಜೀವವನ್ನು ಅಕಾಲಿಕವಾಗಿ ಬಿಟ್ಟಿದ್ರು, ಹಾರ್ಟ್ ಅಟ್ಯಾಕ್ ಆಗೋದ್ರ ಮೂಲಕ. ಅಲ್ಲಿಗೆ 3 ದುರಂತಗಳು ನಡೆದು ಹೋಗಿತ್ತು. ಇದಕ್ಕೂ ಮುನ್ನ ಇದೇ ಬಸ್, ಕಾಂತಾರ ಶೂಟಿಂಗ್ ಮಾಡ್ತಿದ್ದಂಥ ಬಸ್ ಪಲ್ಟಿ ಹೊಡೆದಿತ್ತು. ಚಿಕ್ಕ ಪುಟ್ಟ ಗಾಯದಿಂದ ಎಲ್ಲರೂ ಕೂಡ ಸೇಫ್ ಆಗಿದ್ರು. ಇನ್ನು ಸಕಲೇಶ್ಪುರ ಭಾಗದಲ್ಲಿ ಶೂಟಿಂಗ್ ಮಾಡೋಕ್ಕೆ ಹೋದಂಥ ಕಾಂತಾರ ತಂಡಕ್ಕೆ ಎಲ್ಲವನ್ನು ಕೂಡ ಕಿತ್ತು ಬಿಸಾಕಿ ರಂಪ ರಾಮಾಯಣ ಮಾಡಿ ಅಲ್ಲಿಂದ ಒದ್ದು ಓಡಿಸಿದ್ರು. ಇದಾದ ಬಳಿಕ ಈಗ ಮತ್ತೊಂದು ದುರಂತವು ಕೂಡ ಕಾಂತಾರ ಸಿನಿಮಾಗೆ ತಲೆ ಮೇಲೆ ಬಂದು ಕೂತಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಂಥ 3 ಮಂದಿ ನಿಧನ ಹೊಂದಿದ್ದಾರೆ. ಇದೀಗ ಮತ್ತೊಂದು ಅಪಘಾತ ಸಿನಿಮಾ ಸೆಟ್ನಲ್ಲಿ ಸಂಭವಿಸಿದೆ. ಆದರೆ ಯಾವುದೇ ಪ್ರಾಣಾಪಾಯ ನಡೆದಿರುವ ಬಗ್ಗೆ ವರದಿಯಾಗಿಲ್ಲ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಿತ್ರೀಕರಣ ನಡೆಸಲಾಗ್ತಿದ್ದಂಥ ಬೋಟ್ ಒಂದು ಮಗುಚಿ ಬಿದ್ದಿದೆ. ಆದರೆ ಬೋಟ್ನಲ್ಲಿ ನಟ, ನಿರ್ದೇಶಕ ರಿಷಬ್ ಶೆಟ್ಟಿ ಸೇರಿದಂತೆ 30ಕ್ಕೂ ಹೆಚ್ಚು ಕಲಾವಿದರು ಮತ್ತು ತಂತ್ರಜ್ಞರು ಇದ್ದರು ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಹೊರಗಡೆ ಬಿಟ್ಟುಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಮತ್ತಷ್ಟು ನೆಗೆಟಿವ್ ಸುದ್ದಿಗಳು ಪ್ರಚಾರ ಆಗ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ. ಬಟ್ 30 ಜನ ಇದ್ದರು ಅನ್ನುವಂಥದ್ದು, ಹೆಚ್ಚು ಕಡಿಮೆ 30-35 ಜನ ಇದ್ದರು ಅಂಥದ್ದು ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್.
ಕಲಾವಿದರು ಹಾಗೂ ತಂತ್ರಜ್ಞರು ಈ ಬೋಟ್ನಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ಚಿತ್ರೀಕರಣ ಮಾಡುವಾಗಲೇ ಒಂದು ಬೋಟು ಮಗುಚಿದೆ, ಆದರೆ ಯಾವುದೇ ಜೀವಹಾನಿ ಆಗಿಲ್ಲ. ಕಲಾವಿದರು ತಂತ್ರಜ್ಞರೆಲ್ಲರೂ ಕೂಡ ಈಜಿಕೊಂಡು ದಡಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ನಂತರ ಗೊತ್ತಾಗಿದೆ. ಆದರೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ಸನ್ನು ಸ್ಥಳೀಯ ಪೊಲೀಸರಿಗಾಗಲಿ ಅಥವಾ ಸ್ಥಳೀಯ ಇಲಾಖೆಗಾಗಲಿ ಕೊಟ್ಟಿಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಕಾಂತಾರ ಚಾಪ್ಟರ್ 1 ಸಿನಿಮಾಗಾಗಿ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ಸಿನಿಮಾದ ಚಿತ್ರೀಕರಣವನ್ನು ಮಾಡಲಾಗ್ತಿದೆ. ಕೆಲ ದೃಶ್ಯಗಳಿಗೆ ಕತ್ತಲಿನಲ್ಲಿಯೇ ಸಿನಿಮಾ ಶೂಟಿಂಗನ್ನು ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ದೋಣಿ ಮಗುಚಿದ್ರೂ ಕೂಡ ಕಲಾವಿದರು ಮತ್ತು ತಂತ್ರಜ್ಞರು ಸೇಫ್ ಆಗಿ ಮತ್ತೆ ಕ್ಯಾಮರಾ ಮತ್ತು ಇನ್ನಿತರ ಸೆಟ್ ಪ್ರಾಪರ್ಟಿಗಳನ್ನು ತೆಗೆದುಕೊಂಡು ಈ ಸೈಡಿಗೆ ಬಂದಿದ್ದಾರೆ. ಬಟ್ ಕೆಲವೊಂದಷ್ಟು ಪ್ರಾಪರ್ಟಿಗಳು ನೀರು ಪಾಲಾಗಿದ್ದಾವೆ ಅಂತೇಳಿ ಗೊತ್ತಾಗಿದೆ. ಬಟ್ ಯಾರಿಗೂ ಕೂಡ ಏನೂ ತೊಂದರೆ ಆಗಿಲ್ಲ. ಒಂದಷ್ಟು ಅವಘಡಗಳು ಮಾತ್ರ ಸಂಭವಿಸಿದೆ. ಈಗಾಗಲೇ ಚಿತ್ರೀಕರಣ ಆರಂಭದ ದಿನದಿಂದನೂ ಕೂಡ ಒಂದಲ್ಲ ಒಂದು ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ಈಗ ಮತ್ತೆ ಒಂದು ಅವಘಡ ಸಂಭವಿಸಿರುವಂಥದ್ದು. ಈ ಅವಘಡದಲ್ಲಿ ಬದುಕಿ ಬಂದಿರೋದೇ ವಿಶೇಷ ಅಂತಲೇ ಹೇಳ್ಬೋದು, ವಿಚಿತ್ರ ಅಂತಲೇ ಹೇಳ್ಬೋದು. ಯಾರೋ ಅಲ್ಲಿದ್ದಂತಹ 30ಕ್ಕೂ ಹೆಚ್ಚು ಕಲಾವಿದರು, ತಂತ್ರಜ್ಞರು. ಯಾಕಂತ ಹೇಳಿದ್ರೆ ಅಂಥದ್ದೊಂದು ಘೋರ ದುರಂತ. ಒಂದು ಕಡೆ ಜಲಾಶಯದ ನೀರು, ನಿಮ್ಗೆ ಗೊತ್ತಲ್ಲ ಎಷ್ಟು ನೀರಿರುತ್ತೆ ಅಂತೇಳಿ. ಆ ನೀರಿನಲ್ಲಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಯಾಮಾರಿದ್ರೂ ಕೂಡ ಮುಗೀತು ಕತೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ದುರಂತ ನಡೆದು ಕೊಂಚದಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಬಟ್ ಇನ್ನೂ ಅಪಾಯಕಾರಿ ಈ ಸನ್ನಿವೇಶ ಅನ್ನೋದರಲ್ಲಿ ಡೌಟೇ ಇಲ್ಲ. ಇನ್ನಷ್ಟು ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ಇಡದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಕೂಡ ಸತ್ಯ. ಈಗಾಗಲೇ ಸಾಲು ದುರಂತಗಳು ನಡೀತಾನೆ ಬಂದಿದ್ದಾವೆ. ಈ ಹಂತದಲ್ಲಿ ಮತ್ತಷ್ಟು ದುರಂತಗಳಿಗೆ ಇದು ಮುನ್ನುಡಿಯಾದರೂ ಕೂಡ ಅಚ್ಚರಿ ಏನಿಲ್ಲ ಅಂತಲೇ ಅನಿಸುತ್ತೆ. ಹೀಗಾಗಿ ಕಾಂತಾರ ಸಿನಿಮಾ ತಂಡ ಇನ್ನೂ ಕೂಡ ಅಲರ್ಟ್ ಆಗದೇ ಇದ್ದರೆ ಮತ್ತೊಂದು ದೊಡ್ಡ ಅವಘಡವನ್ನು ಎದುರು ನೋಡಬೇಕಾಗುವಂಥ ಸನ್ನಿವೇಶ ಎದುರಾದರೂ ಕೂಡ ಅಚ್ಚರಿ ಏನಿಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ? ಒಂದೇ ಒಂದು ಸಿನಿಮಾ ಸುಮಾರು ಒಂದು 5-6 ಸವಾಲುಗಳನ್ನು ಕಣ್ಣೆದುರುಗಡೆ ಎದುರಿಸಿದೆ. ಇಷ್ಟಾದರೂ ಕೂಡ ಕಾಂತಾರ ರಿಲೀಸ್ ಆಗುತ್ತೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.